ಎಲ್ಲರಿಗೂ AN ಎಜುಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಇಂಡಿಯನ್ ನೇವಿಯವರು ವಿವಿಧ ಹುದ್ದೆಗಳಿಗೆ ನೇಮಕಾತಿಯನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ಏನೇನು ಡೀಟೇಲ್ಸ್ ಇದೆ ಅಂತೆಲ್ಲ ನೋಡ್ತಾ ಹೋಗೋಣ. ಇದು ಅಪ್ಲಿಕೇಶನ್ ಫಾರ್ಮು ಸ್ಟಾರ್ಟಿಂಗ್ ಬಂದು 7 ಅಕ್ಟೋಬರ್ 2023 ಮತ್ತು ಲಾಸ್ಟ್ ಡೇಟ್ ಬಂದು 29 ಅಕ್ಟೋಬರ್ 2023 ಇದೆ. ಮತ್ತು ಇದ್ರದ್ದು ಫಸ್ಟ್ ಪಾಯಿಂಟ್ ಏನು ಬಂದು ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ಅನ್ಮ್ಯಾರಿಡ್ ಎಲಿಜಿಬಲ್ ಮೆನ್ ಆ್ಯಂಡ್ ವುಮೆನ್ ಕ್ಯಾಂಡಿಡೇಟ್ಸ್ ಫಾರ್ ಗ್ರಾಂಟ್ ಆಫ್ SSC ಫಾರ್ ಕೋರ್ಸ್ ಕಮೆನ್ಸಿಂಗ್. ಅಂದರೆ ಅನ್ಮ್ಯಾರಿಡ್ ಗಳಿಗೆ ಮಾತ್ರ ಇರುತ್ತೆ, ಮೆನ್ ಆಗಿರಲಿ ವುಮೆನ್ ಆಗಿರಲಿ, ಮದುವೆ ಆಗದೇ ಇರೋರಿಗೆ ಈ ಕೋರ್ಸ್ ಬರುತ್ತೆ. ಮತ್ತು ಕೋರ್ಸು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಜೂನ್ 2024ರಿಂದ ನಿಮಗೆ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿರುತ್ತೆ ಅಂದರೆ ಕೇರಳದಲ್ಲಿರುತ್ತೆ. ಸೊ ಗೌರ್ಮೆಂಟ್ದು ರೂಲ್ಸ್ ಏನೇನಿರುತ್ತೆ ಆ ಕಂಡೀಷನ್ ಮೇಲೆ ಅವರು ಸೆಲೆಕ್ಟ್ ಮಾಡ್ತಾರೆ ನಿಮ್ಮನ್ನು. ಮೊದಲನೇದಾಗಿ ಎಲಿಜಿಬಿಲಿಟಿ ಕಂಡೀಷನ್ಸ್ ನೋಡೋಣ. ಎಲಿಜಿಬಿಲಿಟಿ ಕ್ವಾಲಿಫಿಕೇಷನ್ ಬಂದು ಮೊದಲನೇದು ಜನರಲ್ ಸರ್ವಿಸ್ ಬಂದು BE ಅಥವಾ BTech ಇನ್ ಎನಿ ಡಿಸಿಪ್ಲಿನ್ ವಿತ್ ಮಿನಿಮಮ್ 60% ಮಾರ್ಕ್ಸ್ ಇರಬೇಕು. ಮತ್ತು ವೇಕೆನ್ಸೀಸ್ ಬಂದು 40 ಇರುತ್ತೆ, ಇನ್ಕ್ಲೂಡಿಂಗ್ 7 ಹೈಡ್ರು. ಮತ್ತು ಮೆನ್ ಆ್ಯಂಡ್ ವುಮೆನ್ ಎರಡಕ್ಕೂ ಮ್ಯಾಕ್ಸಿಮಮ್ ಆಫ್ 10 ವೇಕೆನ್ಸೀಸ್ ಇನ್ ಜನರಲ್ ಸರ್ವಿಸ್ ಆ್ಯಂಡ್ 2 ವೇಕೆನ್ಸಿ ಇನ್ ಜನರಲ್ ಸರ್ವಿಸ್ ಆಫ್ ಹೈಡ್ರೋ ಫಾರ್ ವುಮೆನ್ ಇರುತ್ತೆ. ಮತ್ತು ಏಜ್ ಲಿಮಿಟ್ ಬಂದು 2 ಜುಲೈ 1992 1 ಜಾನ್ 2005 ಇದರೊಳಗಡೆ ಇರೋರು ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದು ಏರ್ ಟ್ರಾಫಿಕ್ ಕಂಟ್ರೋಲರ್, ನ್ಯಾವಲ್ ಏರ್ ಆಪರೇಷನ್ ಆಫೀಸರ್ ಮತ್ತು ಪೈಲಟ್. ಇವರಿಗೆ BE BTech ಅಥವಾ ಎನಿ ಡಿಸಿಪ್ಲಿನ್ ಇರಬೇಕು, ಮಿನಿಮಮ್ 60% ಮಾರ್ಕ್ಸ್ ಇರಬೇಕು. ಮತ್ತು ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ 60% ಅಗ್ರಿಗೇಟ್ ಇನ್ 10th ಮತ್ತು ಮಿನಿಮಮ್ 60% ಇನ್ ಇಂಗ್ಲೀಷ್ ಕ್ಲಾಸ್ ಇನ್ ಬೋತ್ 10th ಆ್ಯಂಡ್ 12th ಇರಬೇಕು. ಮತ್ತು ವೇಕೆನ್ಸೀಸ್ ಬಂದು ಒಟ್ಟು 8 ಮತ್ತು 18 ಮತ್ತು 20 ಕೊಟ್ಟಿದ್ದಾರೆ, 3 ಕ್ಯಾಟಗರಿಗೆ ಬೇರೆ ಬೇರೆ. ಮತ್ತು ಮೆನ್ನು ವುಮೆನ್ಗೆ. ಮತ್ತು ಸೆಕೆಂಡ್ ಬಂದು ಮೆನ್ನು ವುಮೆನ್ನು ಮ್ಯಾಕ್ಸಿಮಮ್ ಆಫ್ 5 ವೇಕೆನ್ಸೀಸ್ ಫಾರ್ ವುಮೆನ್ ಇರುತ್ತೆ. ಮತ್ತು ನೆಕ್ಸ್ಟ್ ಇದರಲ್ಲಿ ಮೆನ್ ಆ್ಯಂಡ್ ವುಮೆನ್ ಮ್ಯಾಕ್ಸಿಮಮ್ ಆಫ್ 6 ವೇಕೆನ್ಸೀಸ್ ಫಾರ್ ವುಮೆನ್ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಏಜ್ ಲಿಮಿಟ್ ಬಂದು ಎಲ್ಲದಕ್ಕೂ 2 ಜುಲೈ 1999 ಟು 1 ಜುಲೈ 2003 ಫಸ್ಟ್ ಒನ್ಗೆ. ನೆಕ್ಸ್ಟ್ ಒನ್ಗೆ 2 ಜುಲೈ 2002 1 ಜುಲೈ 2005 ಇರೋರು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದು 2 ಜುಲೈ 2002 1 ಜುಲೈ 2005 ಅಪ್ರಾಕ್ಸಿಮೇಟ್ಲಿ ಆ ಥರ ಇರೋರು ನೀವು ಈ 3 ಕೋರ್ಸ್ಗಳಿಗೆ ಈ 3 ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ ವೇಕೆನ್ಸೀಸ್ಗೆ. ನೆಕ್ಸ್ಟು ನೀವು ಲಾಜಿಸ್ಟಿಕ್ ಬಂದು BE BTech MBA BSc BCom BSc ಏನಾರು ಆಗಿರ್ಬೋದು, 24 ಇದೆ. ಮತ್ತು ಮೆನ್ನು ವುಮೆನ್ನು ಮ್ಯಾಕ್ಸಿಮಮ್ 6 ಫಾರ್ ವುಮೆನ್. ಡೇಟ್ ಆಫ್ ಬರ್ತು 1992 2005 ಇರುತ್ತೆ, 1 ಜಾನ್ 2005 ತನಕ ವೇಕೆನ್ಸೀಸ್ ಖಾಲಿ ಇರುತ್ತೆ. ನೆಕ್ಸ್ಟ್ ಬಂದು ಎಜುಕೇಷನ್ ಬ್ರ್ಯಾಂಚ್ ಬಂದು 60% ಮ್ಯಾಥ್ಸ್ ಇನ್ MSc ಮ್ಯಾಥ್ಸ್ ಅಥವಾ ಆಪರೇಷನಲ್ ರಿಸರ್ಚ್ ವಿತ್ ಫಿಸಿಕ್ಸ್ ಇನ್ BSc ಇರಬೇಕು. ಮತ್ತು 60% ಮಾರ್ಕ್ಸ್ ಇನ್ MSc ಫಿಸಿಕ್ಸ್ ಆರ್ ಅಪ್ಲೈಡ್ ಫಿಸಿಕ್ಸ್ ವಿತ್ ಮ್ಯಾಥ್ಸ್ ಇನ್ BSc. ನೆಕ್ಸ್ಟ್ ಬಂದು 60% ಮಾರ್ಕ್ಸ್ ಇನ್ MSc ಕೆಮಿಸ್ಟ್ರಿ ವಿತ್ ಫಿಸಿಕ್ಸ್ ಇನ್ BSc. ಈ 3 ಕೋರ್ಸ್ ಇರೋರಿಗೆ ಮಿನಿಮಮ್ 6 ವೇಕೆನ್ಸೀಸ್ ಇದೆ. ಮತ್ತು ಮೆನ್ ಆ್ಯಂಡ್ ವುಮೆನ್ ಬೋತ್. ಇದು ಏಜ್ ಲಿಮಿಟ್ ಬಂದು 2 ಜುಲೈ 1999 ಟು 1 ಜುಲೈ 2003 ತನಕ ಇರುತ್ತೆ ಏಜ್ ಲಿಮಿಟ್. ನೆಕ್ಸ್ಟ್ ಬಂದರೆ ನಿಮಗೆ BE ಆರ್ BTech ವಿತ್ ಮಿನಿಮಮ್ 60% ಮ್ಯಾಥ್ಸ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್. ಮತ್ತು ಇನ್ನೊಂದು ಬಂದು BE ಆರ್ BTech ವಿತ್ ಮಿನಿಮಮ್ 60% ಮಾರ್ಕ್ಸ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ನೆಕ್ಸ್ಟ್ ಇನ್ನೊಂದು ಬಂದು 60% ಮಾರ್ಕ್ಸ್ ಇನ್ MTech ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಇನ್ ಎನಿ ಆಫ್ ದಿ ಫಾಲೋಯಿಂಗ್ ಡಿಸಿಪ್ಲಿನ್ ಅಂತ ಕೊಟ್ಟಿದ್ದಾರೆ. ಮೊದಲನೇದು MTech ಇನ್ ಥರ್ಮಲ್ ಆರ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಆರ್ ಮೆಷಿನ್ ಇಂಜಿನಿಯರಿಂಗ್. ಸೆಕೆಂಡ್ ಒನ್ ಬಂದು MTech ಇನ್ ಕಮ್ಯುನಿಕೇಷನ್ ಸಿಸ್ಟಮ್ ಇಂಜಿನಿಯರಿಂಗ್ ಆರ್ ಮೆಷಿನ್ ಡಿಸೈನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, VLSI ಪವರ್ ಸಿಸ್ಟಮ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಒಟ್ಟು 12 ಹುದ್ದೆಗಳನ್ನು ಕೊಟ್ಟಿದ್ದಾರೆ, ಮೆನ್ ಆ್ಯಂಡ್ ವುಮೆನ್ ಇಬ್ಬರಿಗೂ. ಮೊದಲನೇದಾಗಿ ಮೆನ್ನಿಗೆ ಬಂದು ಇದ್ರದ್ದು ಏಜ್ ಲಿಮಿಟ್ ಬಂದು 2 ಜುಲೈ 1999 ಟು 1 ಜುಲೈ 2003. ಮತ್ತು ಸೆಕೆಂಡ್ ಬಂದು 2 ಜುಲೈ 1997 ಟು 1 ಜುಲೈ 2003 ತನಕ ಕೊಟ್ಟಿದ್ದಾರೆ. ನೋಟ್ ಏನು ಕೊಟ್ಟಿದ್ದಾರೆ ಅಂದರೆ ಕ್ಯಾಂಡಿಡೇಟ್ಸ್ ಅಪ್ಲೈ ಫಾರ್ ದ ಎಜುಕೇಷನ್ ಎಂಟ್ರಿ must have secured minimum of 60% in class 10th and 12th ಆನ್ ಮಿನಿಮಮ್ 60% ಇನ್ ಇಂಗ್ಲೀಷ್ ಇನ್ ಕ್ಲಾಸ್ 10th. ಅಂದರೆ ಮಿನಿಮಮ್ ನೀವು 10th ಅಥವಾ 12 ಎರಡರಲ್ಲೂ 60% ಇರಬೇಕು. ಮತ್ತು ಇಂಗ್ಲೀಷಲ್ಲಿ ಕೂಡ ನಿಮಗೆ 60% ಮಾರ್ಕ್ಸ್ ಇರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇದಾದಮೇಲೆ ನಾವು ಇನ್ನೇನೇನಿದೆ ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದು
ಟೆಕ್ನಿಕಲ್ ಬ್ರ್ಯಾಂಚ್ ಬರುತ್ತೆ. ಟೆಕ್ನಿಕಲ್ ಬ್ರ್ಯಾಂಚ್ ಬಂದು ಇಂಜಿನಿಯರಿಂಗ್ ಬ್ರ್ಯಾಂಚ್, ಅದರಲ್ಲಿ ಜನರಲ್ ಸರ್ವಿಸ್ ಬಂದು ಬಿ ಇ ಬಿ ಟೆಕ್ ವಿತ್ ಮಿನಿಮಮ್ 60% ಮಾರ್ಕ್ಸ್ ಇನ್ ಮೆಕ್ಯಾನಿಕಲ್ ವಿತ್ ಆಟೋಮೇಷನ್, ಮರೈನ್ instrumentation, production, aeronation, industrial engineering and management, control engineering, aerospace, automobiles, ಮತ್ತು ಮೆಕ್ಯಾಟ್ರಾನಿಕ್ಸ್ ಮತ್ತು ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಕಂಟ್ರೋಲ್ ಇರುತ್ತೆ. ಒಟ್ಟು ಪೋಸ್ಟ್ ಬಂದು 30, ಮೆನ್ ಆ್ಯಂಡ್ ವುಮೆನ್ ಮ್ಯಾಕ್ಸಿಮಮ್ ಆಫ್ 9 ವೇಕೆನ್ಸೀಸ್ ಫಾರ್ ವುಮೆನ್ ಇರುತ್ತೆ. ಮತ್ತು 2nd July 1999 ಟು 1st Jan 2005 ತನಕ ಇರುತ್ತೆ. ನೆಕ್ಸ್ಟ್ ಪೋಸ್ಟ್ ಬಂದು ಎಲೆಕ್ಟ್ರಿಕಲ್ ಬ್ರಾಂಚ್ ಜನರಲ್ ಸರ್ವಿಸ್, ಬಿ ಇ ಆರ್ ಬಿ ಟೆಕ್ ವಿತ್ ಮಿನಿಮಮ್ 60% ಮಾರ್ಕ್ಸ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, electronics and telecommunication, next applied electronics and communication, next instrumentation, next electronics and instrumentation, next information and control, applied electronics, ಮತ್ತು ಇನ್ಸ್ಟ್ರುಮೆಂಟೇಷನ್, ಪವರ್ ಇಂಜಿನಿಯರಿಂಗ್ ಆ್ಯಂಡ್ ಪವರ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ. ಒಟ್ಟು 50 ಪೋಸ್ಟ್ಗಳಿರುತ್ತೆ. ಮೆನ್ ಆ್ಯಂಡ್ ವುಮೆನ್ ಇಬ್ಬರಿಗೂ ಇರುತ್ತೆ. ಮತ್ತು ಮ್ಯಾಕ್ಸಿಮಮ್ ಆಫ್ 15 ವೇಕೆನ್ಸೀಸ್ ಫಾರ್ ವುಮೆನ್ ಇರುತ್ತೆ. ಇದು 2nd July 1992 1st Jan 2005 ಈ ಏಜ್ ಲಿಮಿಟಲ್ಲಿ ತಗೋತಾರೆ. ನೆಕ್ಸ್ಟ್ ನ್ಯಾವಲ್ ಕನ್ಸ್ಟ್ರಕ್ಟರ್ ಬಂದು ಬಿ ಇ ಆರ್ ಬಿ ಟೆಕ್ ವಿತ್ ಮಿನಿಮಮ್ 60% ಮಾರ್ಕ್ಸ್ ಇನ್ ಮೆಕ್ಯಾನಿಕಲ್ ವಿತ್ ಆಟೋಮೇಷನ್, ಸಿವಿಲ್, ಏರೋನಾಟಿಕಲ್, ಏರೋಸ್ಪೇಸ್, ಮೆಟ್ರಾಲಜಿ, ನ್ಯಾವಲ್ ಆರ್ಕಿಟೆಕ್ಚರ್ ಮತ್ತು ಓಷನ್ ಇಂಜಿನಿಯರಿಂಗ್, ಮೆರೈನ್ ಇಂಜಿನಿಯರಿಂಗ್, ಶಿಪ್ ಟೆಕ್ನಾಲಜಿ, ಶಿಪ್ ಬಿಲ್ಡಿಂಗ್, ಶಿಪ್ ಡಿಸೈನ್. ಒಟ್ಟು 20 ಪೋಸ್ಟ್ ಇರುತ್ತೆ. ಮೆನ್ ಆ್ಯಂಡ್ ವುಮೆನ್ ಬೋತ್. ಏಜ್ ಲಿಮಿಟ್ ಬಂದು 2nd July 1999 ಟು 1st Jan 2015. ನಿಮ್ಮದು ಇಲ್ಲಿ ಎಲ್ಲ ಏಜ್ ಲಿಮಿಟ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕಿರುತ್ತೆ. ನೆಕ್ಸ್ಟು ನೋಟ್ಗೆ ಹೋಗೋದಾದರೆ, ವೇಕೆನ್ಸೀಸ್ ಮೆನ್ಷನ್ಡ್ ಇನ್ ಪ್ಯಾರಾ 2 ಆರ್ ಟೆಂಟೇಟಿವ್ ಆ್ಯಂಡ್ ಮೇ ಬಿ ಚೇಂಜ್ ಡಿಪೆಂಡಿಂಗ್ ಆನ್ ಅವೈಲಬಿಲಿಟಿ ಆಫ್ ಟ್ರೈನಿಂಗ್ ಸ್ಲಾಟ್ಸ್. ಸೊ ಅವೈಲಬಿಲಿಟಿ ಹೇಗಿರುತ್ತೆ ಆ ಥರ ಅವರು ಚೇಂಜಸ್ ಮಾಡ್ಕೋತಾರೆ. ನೆಕ್ಸ್ಟು ಮರ್ಚೆಂಟ್ ನೇವಿ ಪರ್ಸನಲ್ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಅ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಸರ್ಟಿಫಿಕೇಟ್ ಆಫ್ competency either has a second mate, men or master or born between 2nd July 1994 to 1st Jan 2005 can apply for executive branch entry as per started at para 2nd. ಅಲ್ಲಿ ಹೇಗಿರುತ್ತೋ ಅದ್ರ ಅಲ್ಲೇ ಅವರು ತಗೋತಾ ಹೋಗ್ತಾರೆ. ನೆಕ್ಸ್ಟು ಅದೇ ಥರ ಬಂದರೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಕೂಡ ಇರಬೇಕು. ಮತ್ತು NCC ಕ್ಯಾಂಡಿಡೇಟ್ಸ್ ಆಗಿದ್ರು ಕೂಡ ಅವ್ರಿಗೆ ಶಾರ್ಟ್ ಲಿಸ್ಟ್ ಆಗೋ ಅವಕಾಶ ಇರುತ್ತೆ. ನೆಕ್ಸ್ಟ್ ನೋಟ್ 2 ಬಂದು ದ ಫೈನಲ್ ಸೆಲೆಕ್ಷನ್ ವಿಲ್ ಬಿ ಸಬ್ಜೆಕ್ಟ್ ಟು ವೆರಿಫಿಕೇಷನ್ ಆಫ್ ಅ ಸರ್ಟಿಫಿಕೇಟ್ ಬೈ DGNCC ಆರ್ ಕನ್ಸರ್ನ್ಡ್ NCC ಯೂನಿಟ್ ಫಾರ್ ಇಟ್ಸ್ ವ್ಯಾಲಿಡಿಟಿ. Candidature of individual will be cancelled at any stage of selection, training or post commissioning in case of a false declaration, misinformation of concealing of information. ನೀವೇನಾದರೂ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅವ್ರಿಗೆ ಕ್ಯಾನ್ಸಲ್ ಮಾಡ್ಕೊಳ್ಳೋ ಎಲ್ಲ ಇದು ಇರುತ್ತೆ. ಸೊ ನೀವು ಏನೇ ಅಪ್ಲೈ ಮಾಡೋಕ್ಕೆ ಮುಂಚೆ ನಿಮ್ಮದು ಏಜ್ ಲಿಮಿಟ್ ಕರೆಕ್ಟ್ ಆಗಿದೆಯಾ, ಯಾವ ಪೋಸ್ಟಿಗೆ ಆಗ್ತಿದ್ದೀವಿ, ಅದರಲ್ಲಿ ನಮಗೆ ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ನೀವು NCC ಕ್ಯಾಂಡಿಡೇಟ್ಸ್ ಆಗಿದ್ದರೆ ನಿಮಗೆ ಕೊಟ್ಟಿರುವಂಥ ಸರ್ಟಿಫಿಕೇಟ್ಸ್ ಅವೆಲ್ಲ ನೀವು ಕೊಡಬೇಕಾಗಿರುತ್ತೆ. ಮತ್ತು ನಿಮಗೆ ಕಮರ್ಷಿಯಲ್ CPL ಹೋಲ್ಡರ್ಸ್ ಅಥವಾ ಅವ್ರಿಗಿದ್ರೆ ಅವರು ಇಶ್ಯೂ ಮಾಡಿದ್ದು ಕ್ಯಾಂಡಿಡೇಟ್ಸ್ ಹ್ಯಾವ್ ವ್ಯಾಲಿಡ್ CPL ಇಶ್ಯೂಡ್ ಬೈ DGCA ಆ್ಯಂಡ್ ಬೌಂಡ್ ಬಿಟ್ವೀನ್ ಇಲ್ಲಿರೋರು ಎಲಿಜಿಬಿಲಿಟಿ ಕ್ರೈಟೀರಿಯಾ 2nd para 2 ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಅದರಲ್ಲಿ ಏನೇನಿದೆ ಅಂತ ಚೆಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನಾವು ಹೂ ಕ್ಯಾನ್ ಅಪ್ಲೈ, ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಗ್ರ್ಯಾಜುಯೇಟೆಡ್, ಪೋಸ್ಟ್ ಗ್ರ್ಯಾಜುಯೇಟೆಡ್ ಆರ್ ಇನ್ ದ ಫೈನಲ್ ಇಯರ್ ವಿತ್ ಮಿನಿಮಮ್ 50% ಮಾರ್ಕ್ಸ್ ದ ಅಗ್ರಿಗೇಟ್ ಆರ್ ಇಕ್ವಿವೆಲೆಂಟ್ CGPA ಯಾರಿಗಿರುತ್ತೆ ಅವ್ರು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ದ ಯೂನಿವರ್ಸಿಟಿ ಫಾರ್ ದ ಎಬೋವ್ ಮೆನ್ಷನ್ ಶುಡ್ ಬಿ incorporated by an act of central or state legislature in India and other educational institutions established by the act of parliament or declared to deemed to be university or autonomous university under UGC Act 1956, IIT Act 1961, AICTE Act 1967, NIT SCR Act 2007, IIT Act 2014. ಇದರಲ್ಲಿ ಮೆನ್ಷನ್ ಮಾಡಿರೋ ಯಾವುದಿದೆ ಅದರಲ್ಲಿ ನಿಮಗೆ ಸರ್ಟಿಫಿಕೇಟ್ ಬಂದಿರುತ್ತಲ್ಲ ಅದ್ರ ಸರ್ಟಿಫಿಕೇಟ್ ಮೇಲೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಅಥವಾ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಬ್ಟೈನ್ಡ್ ಅ ಡಿಗ್ರಿ ಇನ್ ಇಂಜಿನಿಯರಿಂಗ್ ವಿತ್ 60% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಆರ್ ಈಕ್ವಿವೆಲೆಂಟ್ CGPA ಆರ್ ಸಿಸ್ಟಮ್ ಫ್ರಮ್
such foreign university, college or institutions. So the university college should be recognized by the government of India for the purpose of engineering degree or equivalent certificate from Association of Indian University established under AIU Act 1973 ಕ್ಯಾನ್ ಅಪ್ಲೈ. ಸೊ ನಿಮಗೆ ಮಿನಿಮಮ್ 60% ಇರಬೇಕು. ಇಫ್ ಯು ಆರ್ ಪೋಸ್ಟ್ ಗ್ರ್ಯಾಜುಯೇಟೆಡ್ ಆಗಿದ್ದರೆ, ನೀವು ಫೈನಲ್ ಇಯರ್ ಇದ್ರೂ ನಿಮಗೆ ಮಿನಿಮಮ್ 60% ಅಗ್ರಿಗೇಟ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಯಾವ್ಯಾವ ಯೂನಿವರ್ಸಿಟಿ ಯಾವ್ಯಾವ ಆ್ಯಕ್ಟಿಂದ ಇರೋನ ತಗೋತಾರೆ ಅಂತ ಕೂಡ ಕೊಟ್ಟಿದ್ದಾರೆ. ಮತ್ತು ಅದು ಇನ್ನು ಇದರಲ್ಲಿ ಬಂದರೆ ನಿಮಗೆ ಫಾರಿನ್ ಯೂನಿವರ್ಸಿಟಿ ಆಗಿದ್ರು ಕೂಡ ನಿಮಗೆ ತಗೋತಾರೆ. ಮತ್ತು ಅದು ದ ಯೂನಿವರ್ಸಿಟಿ ಶುಡ್ ಬಿ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಫಾರ್ ದ ಪರ್ಪಸ್ ಆರ್ ಇಂಜಿನಿಯರಿಂಗ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಮತ್ತು ಆ್ಯಕ್ಟ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ, AIU ಆ್ಯಕ್ಟ್ 1973 ಪ್ರಕಾರ ಅವ್ರು ಏನು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ನೋಟ್ 3 ಬಂದು ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಫುಲ್ಫಿಲ್ ದ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ರಿಲೇಟೆಡ್ ಅಬೋವ್ ಬಿಫೋರ್ ಜಾಯ್ನಿಂಗ್ NIA ಬೈ. ಅಂದರೆ ನೀವು ಜಾಯ್ನ್ ಆಗೋಕ್ಕೆ ಮುಂಚೆ ಏನೇನು ಕ್ವಾಲಿಫಿಕೇಷನ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅವೆಲ್ಲ ಫುಲ್ಫಿಲ್ ಆಗಿರಬೇಕು. ನೆಕ್ಸ್ಟ್ ದ ಕ್ಯಾಂಡಿಡೇಟ್ಸ್ ಫೇಲಿಂಗ್ ಟು ಮೀಟ್ ದ ಸ್ಪೆಷಲ್ ಎಜುಕೇಷನ್ ಕ್ರೈಟೀರಿಯಾ ಬಂದಿಲ್ಲ ಅಂದರೆ ಅವರನ್ನು ತಗೊಳ್ಳೋದಿಲ್ಲ ಅವರು. ಆಲ್ SSB recommended candidates would be required to inform the ಫೈನಲ್ ರಿಸಲ್ಟ್ ಆಫ್ ರೆಸ್ಪೆಕ್ಟಿವ್ ಡಿಗ್ರಿ ಬೈ ದ. ಸೊ ನಿಮಗೆ ಇಫ್ ಇನ್ ಕೇಸ್ ನೀವು ಇನ್ನೂ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ, ನೀವು ಲಾಸ್ಟ್ 3 years ತೊಗೊಂಡಿದ್ದೀರ, ಅದು ಪೋಸ್ಟ್ ಗ್ರ್ಯಾಜುಯೇಟ್ ಇರುತ್ತೆ, ಅವರು ನೀವು ಜಾಯ್ನ್ ಆಗೋಕ್ಕೆ ಮುಂಚೆ ಈ ವೆಬ್ಸೈಟ್ಗೆ ನೀವು ನಿಮ್ಮದು ಡಿಗ್ರಿ ಸರ್ಟಿಫಿಕೇಟ್ನ ಸಲ್ಲಿಸಬೇಕಾಗಿರುತ್ತೆ. ನೆಕ್ಸ್ಟ್ ನೋಟ್ 4 ಬಂದು ಓನ್ಲಿ 1 ಅಪ್ಲಿಕೇಶನ್ ಕೆನ್ ಬಿ ಫಿಲ್ಡ್ ಬೈ ಕ್ಯಾಂಡಿಡೇಟ್. ಒಂದೇ ಒಂದು ಅಪ್ಲಿಕೇಶನ್ ತಗೋತಾರೆ ಅಷ್ಟೇ. Specified number of candidates based on service requirement who have chosen SSC entry will be considered for SSB, CPNS and aviation medical examinationಗೆ ಕೂಡ ಹೋಗ್ತಾರೆ. ಇಲ್ಲಿ ಏನೇನು ಎಕ್ಸಾಮಿನೇಷನ್ ಅವರು ಹೇಳಿರ್ತಾರೆ ಅದ್ರ ಮೇಲೆ ತಗೋತಾರೆ. ಸೊ ಅಂಡ್ ಆರ್ ಸೆಲೆಕ್ಟೆಡ್ ಬೈ ದ ಫಿಸಿಕಲ್ ಚೆಕ್, ಮೆಡಿಕಲ್ ಸ್ಟ್ಯಾಂಡರ್ಡ್ಸ್, ಹೈಟು, ಲೆಂತ್ ಆ ಥರ ಎಲ್ಲ ತಗೋತಾರೆ. ನೆಕ್ಸ್ಟು ಅದಾದಮೇಲೆ ನಿಮಗೆ ಕ್ಯಾಂಡಿಡೇಟ್ಸ್ ಮಸ್ಟ್ ಇಂಡಿಕೇಟೆಡ್ ದೇರ್ ಪರ್ಫಾರ್ಮೆನ್ಸ್ ಆಫ್ ದರ್ ಬ್ರಾಂಚಸ್ ಆಲ್ಸೋ. ಅಂದರೆ ಯಾವ್ಯಾವ ಬ್ರ್ಯಾಂಚ್ ಇದೆ ಅದನ್ನು ನೀಟಾಗಿ ಅಪ್ಲೈ ಮಾಡಬೇಕಾಗಿರುತ್ತೆ ಅವರು. ಮತ್ತು ನೋ ಈಕ್ವಿವೆಲೆಂಟ್ ಸ್ಟ್ರೀಮ್ಸ್ ಆಫ್ BE ಕ್ವಾಲಿಫಿಕೇಷನ್ ಅದರ್ ದ್ಯಾನ್ ದ ಮೆನ್ಷನ್ಡ್ ಇನ್ ಪ್ಯಾರಾಗ್ರಾಫ್ 2 ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ಅದನ್ನು ಬಿಟ್ಟು ಬೇರೆ ಸ್ಟ್ರೀಮ್ಸಲ್ಲಿರೋನ ಅಪ್ಲೈ ಮಾಡ್ಕೊಳ್ಳೋದಕ್ಕಾಗಲ್ಲ. ನೆಕ್ಸ್ಟು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್, ರಿಲ್ಯಾಕ್ಸೇಷನ್ ಆಫ್ ಹೈಟ್ ಆ್ಯಂಡ್ ವೆಯ್ಟ್ ಆರ್ ಟ್ಯಾಟು. ಪ್ಲೀಸ್ ವಿಸಿಟ್ ವೆಬ್ಸೈಟ್. ಈ ವೆಬ್ಸೈಟ್ನ ವಿಸಿಟ್ ಮಾಡಿ ಏನೇನು ಪ್ರೊಸೀಜರ್ ಇದೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ಗೆ ಅಂತ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಬಂದು ಟೆನ್ಶ್ಯೂರ್ ಆಫ್ ಕಮಿಷನ್. So selected candidates will be granted short service commission initially of 10 years extendable by maximum for 4 years in 2 terms, 2 years plus 2 years subject to service ರಿಕ್ವೈರ್ಮೆಂಟ್, ಪರ್ಫಾರ್ಮೆನ್ಸ್, ಮೆಡಿಕಲ್ ಎಲಿಜಿಬಿಲಿಟಿ ಅಂತ ಹೇಳಿದ್ದಾರೆ. ಸೆಲೆಕ್ಷನ್ ಪ್ರೊಸೀಜರ್ ಬಂದು ಸೆಲೆಕ್ಷನ್ ಪ್ರೊಸೀಜರ್ಸ್ ಶಾರ್ಟ್ ಲಿಸ್ಟೆಡ್ ಆಫ್ ಅಪ್ಲಿಕೇಶನ್ ವಿಲ್ ಬಿ ಬೇಸ್ಡ್ ಆನ್ ದ ನಾರ್ಮಲೈಸ್ಡ್ ಮಾರ್ಕ್ಸ್ ಅಪ್ಲೈಡ್ ಬೈ ದ ಕ್ಯಾಂಡಿಡೇಟ್ಸ್ ಇನ್ ದ ಡಿಗ್ರಿ. ಮತ್ತು ಇದಕ್ಕೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು BTech ಆರ್ BTech PE ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ಟು ಫೈನಲ್ ಇಯರ್ ಮಾರ್ಕ್ಸ್ ಒಬ್ಟೈನ್ಡ್ ಅಪ್ ಟು ಸೆಮಿಸ್ಟರ್ ಕ್ಯಾನ್ ಬಿ ಕನ್ಸಿಡರ್ ಫಾರ್ SSB ಶಾರ್ಟ್ ಲಿಸ್ಟಿಂಗ್ಗೆ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಟ್ ಬಂದು ಫಾರ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ MSc, MCA, MBA, MTech ಮಾರ್ಕ್ಸ್ ವಿಲ್ ಬಿ ಆನ್ ಆಲ್ ಸೆಮಿಸ್ಟರ್ ವಿಲ್ ಬಿ ಕನ್ಸಿಡರ್ ಇರುತ್ತೆ. ನೆಕ್ಸ್ಟ್ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಇನ್ ದ ಫೈನಲ್ ಮೆರಿಟ್ ಲಿಸ್ಟ್ ವಿಲ್ ಬಿ ರಿಕ್ವೈರ್ಡ್ ಟು ಸಬ್ಮಿಟ್ ದ proof of completing the qualification degree with minimum 60% by sending an email address. ಇದಕ್ಕೆ ಇಮೇಲ್ ಅಡ್ರೆಸ್ಗೆ ನೀವು ನಿಮ್ಮದು ಕ್ವಾಲಿಫಿಕೇಷನ್ದು ಡಿಗ್ರಿದೆಲ್ಲ ಕಳಿಸ್ಬೇಕಿರುತ್ತೆ. ನೆಕ್ಸ್ಟ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇನ್ಫಾರ್ಮ್ಡ್ ಅಬೌಟ್ ದೇರ್ ಸೆಲೆಕ್ಷನ್ ಫಾರ್ SSB interview through email or SMS provided by candidates in their application form. Candidates are advised not to change their email ID, mobile number till the selection process and check their inbox and swap folder ಪೀರಿಯಡಿಕಲಿ. ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಇಮೇಲ್ ID ಅಥವಾ ಮೊಬೈಲ್ ನಂಬರ್ನ ಚೇಂಜ್ ಮಾಡಬಾರ್ದು. ಮತ್ತು ಅವರು ಯಾವಾಗಲೂ ಅವ್ರ ಇಮೇಲ್ ID ಅಥವಾ ಮೊಬೈಲ್ನ ರಿಪೀಟೆಡಾಗಿ ಪೀರಿಯಡಲ್ಲಿ ಚೆಕ್ ಮಾಡ್ತಾ ಇರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು ಚೇಂಜ್ ಆಫ್ SSB ಸೆಂಟರ್ ಫಾರ್ ಇಂಟರ್ವ್ಯೂಸ್ ನಾಟ್ ಪರ್ಮಿಸಿಬಲ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸ್. ಯಾವುದೇ ಕಾರಣಕ್ಕೂ ಚೇಂಜ್ ಮಾಡ್ಕೊಡಲ್ಲ ಅವ್ರದ್ದು ಇಂಟರ್ವ್ಯೂದು ಜಾಗನ. ನೆಕ್ಸ್ಟ್ ಬಂದು ನೋ ಕಂಪ್ಯಾರಿಸನ್ ಇನ್ ಅಡ್ಮಿಷನ್ ಇನ್ ಕೇಸ್ ಆಫ್ ಎನಿ ಇಂಜುರಿ ಅಥವಾ ನಿಮ್ಗೆ ಏನಾದ್ರು ಹುಷಾರಿಲ್ಲ ಅದೆಲ್ಲ ಅವರು ತೊಗೊಳ್ಳೋದೇ ಇಲ್ಲ. ವಿಲ್ ಬಿ ಅನ್ಸೆಲೆಕ್ಟೆಡ್. AC 3 trial rail tear is admissible for the SSB interview if appearing for the first time for particular company. ಸೊ ನಿಮಗೆ ಅವರೇ ಕೂಡ ಫೆಸಿಲಿಟಿ ಕೊಟ್ಟಿರ್ತಾರೆ ಇಂಟರ್ವ್ಯೂಗೆ ಹೋಗೋದಕ್ಕೆ. ಸೊ ಡೀಟೇಲ್ ಏನಾದರೂ ಬೇಕು ಅಂದರೆ ನೀವು ಈ ವೆಬ್ಸೈಟ್ಗೆ ಹೋದರೆ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ.
ನೆಕ್ಸ್ಟ್ ಬಂದು ಮೆರಿಟ್ ಲಿಸ್ಟ್ ಬಂದು ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಬೇಸ್ಡ್ ಆನ್ ದ SSB ಮಾರ್ಕ್ಸ್ ಫಾರ್ ಆಲ್ ದ ಎಂಟ್ರೀಸ್ ಆಸ್ ಪರ್ ಅವೈಲಬಿಲಿಟಿ ಆಫ್ ವ್ಯಾಕೆನ್ಸೀಸ್ ಆ್ಯಂಡ್ ಮೆಡಿಕಲ್ difference for a respective entry. Candidates declared fit in medical examination would be appointed as per the availability of vacancy in the entry ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟ್ರೈನಿಂಗ್ ಬಂದು ಕ್ಯಾಂಡಿಡೇಟ್ಸ್ ವಿಲ್ ಬಿ inducted in the rank of sub-lieutenant. Only unmarried candidates are eligible for training. Any candidate who is found to be married or marries while under training will be discharged from service and shall be liable refund full pay. And ಸೊ ಇಫ್ ಯು ಆರ್ ಮ್ಯಾರಿಡ್ ಅಥವಾ ಮದುವೆ ಆಗ್ತಿದ್ದೀರಾ ಅಂತ ಗೊತ್ತಾದರೆ ದೇ ವಿಲ್ ಡಿಸ್ಚಾರ್ಜ್ ಫ್ರಮ್ ದ ಸರ್ವಿಸ್ನ ತೆಗ್ದಾಕ್ತಾರೆ. ಇಫ್ ದ ಆಫೀಸರ್ ವಾಲಂಟರ್ಲಿ ವಿತ್ಡ್ರಾಸ್ ಫ್ರಮ್ ಇನಿಷಿಯಲ್ ಟ್ರೈನಿಂಗ್ ಆರ್ ರಿಸೈನ್ಸ್ ಡ್ಯೂರಿಂಗ್ ದ period, he or she will be required to refund cost of training. So if you are voluntarily ಬಿಡ್ತೀವಿ ಅಂದ್ರೂ you should be refund the money to the office as be they determined by the government of all money and received by him or him pay and allowance from the government together with the interest on the said money calculated at the rate of force of the government laws. Candidates who fail to qualify the lying training will not be retained in service ಅಂತ ಹೇಳಿದ್ದಾರೆ. ನೆಕ್ಸ್ಟು ಪ್ರೊಬೇಷನ್ ಪೀರಿಯಡ್ ಬಂದು 2 years ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪೇ ಅಲೋಯನ್ಸಸ್ ಬಂದು ಬೇಸಿಕ್ಸ್ ಪೇ ಅಲೋಯನ್ಸ್ ಬಂದು 56,000 ಅಂತ ಹೇಳಿದ್ದಾರೆ. ನೆಕ್ಸ್ಟು ಫರ್ದರ್ ಇಟ್ ಮೇ ಬಿ ವೇರೀಸ್ ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟು ಅದು ಬಿಟ್ಟರೆ ನೀವು ಎಲ್ಲ ಇಲ್ಲಿ ಏನೇನಿದೆ ಅದನ್ನೆಲ್ಲ ನೀಟಾಗಿ ನೋಡ್ಕೋಬೇಕು. ಇದು ಲಿಂಕ್ ನಾನು ಬೇಕಾದರೆ ನಿಮಗೆ ಅಟ್ಯಾಚ್ ಮಾಡಿರ್ತೀನಿ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು. ಮತ್ತು ಇನ್ನೇನಿದೆ ಅಂದರೆ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಇದೆ, ನೋಡೋಣ ಅದೇನಿದೆ ಅಂತ. ಹೌ ಟು ಅಪ್ಲೈ ಅಂತ ಬಂದರೆ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಬಿ ರಿಜಿಸ್ಟರ್ಡ್ ಆ್ಯಂಡ್ ಫಿಲ್ ದ ಅಪ್ಲಿಕೇಶನ್ ಆನ್ ಇಂಡಿಯನ್ ನ್ಯಾವಿ ವೆಬ್ಸೈಟಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಫಿಲ್ ಅಪ್ ದ ಈ ಅಪ್ಲಿಕೇಶನ್. ಇಟ್ ಈಸ್ ಅಡ್ವೈಸ್ ಟು ಕೀಪ್ ದ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ರೆಡಿ. ಸೊ ನೀವು ಎಲ್ಲ ಡಾಕ್ಯುಮೆಂಟ್ಸ ರೆಡಿಯಾಗಿ ಇಟ್ಕೊಂಡಿರಬೇಕು. ಕರೆಕ್ಟ್ ಫಿಲ್ಲಿಂಗ್ ಅಪ್ ಆಫ್ ಪರ್ಸನಲ್ ಪರ್ಟಿಕ್ಯುಲರ್ಸ್ ಡೀಟೇಲ್ಸ್ ಆರ್ ಟು ಬಿ ಫಿಲ್ಡ್ ಅಪ್ ಆ್ಯಸ್ ಗಿವನ್ ಬೈ ದ ಮಟಿಕ್ಯುಲರ್ ಸರ್ಟಿಫಿಕೇಟ್. ನೀವು 10th ಸರ್ಟಿಫಿಕೇಟಲ್ಲಿ ಏನೇನಿರುತ್ತೋ ಅದೇ ರೀತಿ ನೀವು ಫಿಲ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಫೈಲ್ಸ್ ಸಚ್ ಆಸ್ ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್ಸ್ ಆರ್ ಮ್ಯಾಂಡೇಟರಿ ಫೀಲ್ಡ್ಸ್ ಟು ಬಿ. ಸೊ ಫೀಲ್ಡ್ಸ್ ಯಾವ್ಯಾವುದು, ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರು, ಇದು ಮ್ಯಾಂಡೇಟರಿ ಫಿಲ್ ಮಾಡಬೇಕಾಗುತ್ತೆ. ಆರ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಪ್ರಿಪೇರ್ಡ್ ಇನ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ ಅಪ್ ಟು 5th and 6th semester ರೆಗ್ಯುಲರ್ for integrated BR BTech courses respectively and all semester for the degree examination. Date of birth proof ಇರಬೇಕು. CGPA conversion ಸೊ BE BTech ಅವರಿಗೆ. ಮತ್ತು ನ್ಯಾವಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡಬೇಕು. ಮತ್ತು ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ NCC ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ ಆ್ಯಂಡ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇರಬೇಕು. ಸೊ ಅದ್ರ ಫಾರ್ಮ್ಯಾಟ್ ಹೇಗಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಫ್ ಎನಿ ಸ್ಕ್ಯಾನರ್ ಡಾಕ್ಯುಮೆಂಟ್ಸ್ ಇಸ್ ನಾಟ್ ಲಿಯಗಬಲ್ ಆರ್ ಫಾರ್ ಎನಿ ರೀಸನ್ ದ ಅಪ್ಲಿಕೇಶನ್ ವಿಲ್ ಬಿ ರಿಜೆಕ್ಟ್ ಆಗಿರುತ್ತೆ. ಸೊ ಕ್ಯಾಂಡಿಡೇಟ್ಸ್ ಆರ್ ಟೇಕ್ ಔಟ್ ದ ಪ್ರಿಂಟ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಕ್ಯಾರಿ ವೆಲ್ ಗೋಯಿಂಗ್ ಟು ಇಂಟರ್ವ್ಯೂ. ಇಲ್ಲಿ ಓನ್ಲಿ ಇಂಟರ್ವ್ಯೂ ಅಷ್ಟೇ ಇರುತ್ತೆ, ನಿಮ್ಗೆ ಯಾವುದೇ ಥರ ಎಕ್ಸಾಮ್ಸ್ ಇರಲ್ಲ. ದ ಅಪ್ಲಿಕೇಶನ್ ಒನ್ಸ್ ಸಬ್ಮಿಟೆಡ್ ವಿಲ್ ಬಿ ಫೈನಲ್ ಆ್ಯಂಡ್ ನೋ ರಿಕ್ವೆಸ್ಟ್ ಫಾರ್ ಅಮೆಂಡ್ಮೆಂಟ್ ಆರ್ ಚೇಂಜ್ ಇನ್ ದ ಎಂಟರ್ಮೆಂಟ್. ಸೊ ಅಪ್ಲಿಕೇಶನ್ ಒನ್ಸ್ ಸಬ್ಮಿಟ್ ಮಾಡಿದ್ಮೇಲೆ ಇಟ್ ವಿಲ್ ಬಿ ಫೈನಲ್, ಏನು ಚೇಂಜಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೆಕ್ಸ್ಟ್ ನೋಟ್ ಬಂದು ಯುವರ್ ಅಪ್ಲಿಕೇಶನ್ ಈಸ್ ಸಬ್ಜೆಕ್ಟೆಡ್ ಟು ಸಬ್ಸಿಕ್ವೆಂಟ್ ಆ್ಯಂಡ್ ದ ಅಪ್ಲಿಕೇಶನ್ ಕ್ಯಾನ್ ಬಿ ರಿಜೆಕ್ಟೆಡ್ ಇಫ್ ಫೌಂಡ್ ಇನ್ಲಿಗಬಲ್ ಆರ್ ಇನ್ವ್ಯಾಲಿಡ್. ಇನ್ಎಲಿಜಿಬಲ್ ಅಥವಾ ಇನ್ವ್ಯಾಲಿಡ್ ಆಗಿದ್ದರೆ ನಿಮ್ದು ಆಟೋಮೆಟಿಕ್ಕಾಗಿ ಅದು ರಿಜೆಕ್ಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅ ವಿಡಿಯೋ.